ಉದ್ದಿನಬೇಳೆ ಇಲ್ಲದೇನೂ ಈ ರೀತಿ ಸ್ಮೂತಾಗಿ ದೋಸೆನ ಮಾಡ್ಕೋಬೋದು. ತುಂಬ ರುಚಿಯಾಗಿ ಇರುತ್ತೆ. ಹಾಗಿದ್ರೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಉದ್ದಿನಬೇಳೆ ಇಲ್ಲದೇ ತುಂಬ ಮೃದುವಾಗಿ ದೋಸೆನ ಮಾಡ್ಕೋಬೋದು. 1 ಬೌಲಷ್ಟು ಅಕ್ಕಿ, 2 ಟೀ ಸ್ಪೂನಷ್ಟು ಕಡಲೆಕಾಳು, ಮೆಂತ್ಯಕಾಳು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಳ್ಳಿ. ಆನಂತರ ಇದನ್ನು 4 ತಾಸು ನೆನೆಸಿ ತೊಗೋಬೇಕು ಚೆನ್ನಾಗಿ. ಇವಾಗ 4 ತಾಸು ಆಗಿದೆ ನೋಡಿ. ಇದನ್ನು ನಾವು ಡೈಲಿ ಮಾಡುವಂಥ ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು. ಇವಾಗ ನೋಡಿ ಬ್ಯಾಟರ್ನ ನಾನು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ಳಿ. ನೀವು ಬೇಕಂದರೆ ಇನೋವನ್ನು ಸೇರಿಸ್ಕೋಬೋದು. ನಾನು ದಿಢೀರಂತ ಮಾಡ್ತಾಯಿಲ್ಲ, ಹಾಗಾಗಿ ಇದಕ್ಕೆ ನಾನು ಸೋಡಾ ಮಾತ್ರ ಹಾಕ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟು ಇಡ್ತಾಯಿದ್ದೀನಿ. ಓವರ್ನೈಟ್ ಆದ ನಂತರ ನೋಡಿ ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಉದ್ದಿನಬೇಳೆ ಇಲ್ಲದೆ ನಾವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಕರೆಕ್ಟಾಗಿ ಇದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ತೊಗೊಳ್ಳಿ. ನೋಡಿ ಈ ರೀತಿ ಬ್ಯಾಟರ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ. ಇವಾಗ ತವಾಗೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೊಳ್ಳಿ. ಇವಾಗ ಒಂದು ದೋಸೆಗೆ 1 ಸ್ಪೂನಷ್ಟು ಬ್ಯಾಟರ್ನ ಹಾಕಿ ಕರೆಕ್ಟಾಗಿ ಇದನ್ನು ದೋಸೆನ ರೆಡಿ ಮಾಡ್ಕೊಳ್ಳಿ. ಆದಷ್ಟು ದಪ್ಪಗೆ ಮಾಡ್ಕೊಳ್ಳಿ. ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ನಾಸ್ಟಿಕ್ ತವನ ಯೂಸ್ ಮಾಡೋದ್ರಿಂದ ತುಂಬ ಬೇಗ ಬರುತ್ತೆ. ಇದಕ್ಕೆ ಉದ್ದಿನಬೇಳೆ ನಾವು ಯೂಸ್ ಮಾಡಿಲ್ಲ, ಹಾಗಾಗಿ ನಾಸ್ಟಿಕ್ ತವನದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಇದನ್ನು 2 ಸೈಡು ಚೆನ್ನಾಗಿ ಬೇಯಿಸಿ ತೊಗೊಳ್ಳಿ. ಇವಾಗ ಕಾಯಿ ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.